ಕೇಳಿ ರಿಯಲ್ ಆಗಿ ಕೇಳಬೇಕು. ಭಾಗವತ ಪ್ರಿಯ ಗೋವಿಂದೋ, ಪಾಂಡವ ಪ್ರಿಯ ಗೋವಿಂದೋ, ಗರುಡ ಗಮನ ಗೋವಿಂದೋ, ಪುಂಡರೀಕಾಕ್ಷ ಗೋವಿಂದೋ, ಪಾಪ ವಿಮೋಚನ ಕನಕಗ ಗೋವಿಂದೋ, ಸೋನ್ಗುಡ್ಲ ವರದ ಗೋವಿಂದೋ, ಗೋವಿಂದ 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 ಜಯ ಇಂದಿರಾ ರಮಣ ಗೋವಿಂದೋ, ಪುಂಡರೀಕ ವರದ ಗೋವಿಂದ, ಪುಂಡರೀಕ ವರದ ಗೋವಿಂದೋ, ಅನಾಥ ರಕ್ಷಕ ಗೋವಿಂದೋ, ಆಪತ್ಪಾಂಡವ ಗೋವಿಂದೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದೋ, ಅನಾಥ ರಕ್ಷಕ ಗೋವಿಂದೋ, ಪಾಂಡವ ಪ್ರಿಯ ಗೋವಿಂದೋ, ಗರುಡ ಗಮನ ಗೋವಿಂದೋ, ಪುಂಡರೀಕಾಕ್ಷ ಗೋವಿಂದೋ, ಪಾಂಡುರಂಗ ವಿಠಲ ಹರಿ ಗೋವಿಂದೋ, ವೆಂಕಟೇಶ ಗೋವಿಂದೋ, ಭಕ್ತವತ್ಸಲ ಗೋವಿಂದೋ, ರಮಣ ಗೋವಿಂದೋ, ಪುಂಡರೀಕ ವರದ ಗೋವಿಂದೋ, ಅನಾಥ ರಕ್ಷಕ ಗೋವಿಂದೋ, ಆಪತ್ಕಾಂತವ ಗೋವಿಂದೋ, ವೈಕುಂಠವಾಸ ಗೋವಿಂದೋ, ಶ್ರೀಮನ್ನಾರಾಯಣ ಹರಿ ಗೋವಿಂದೋ, ಗರುಡ ಗಮನ ಗೋವಿಂದೋ, ಕಮಲನಯನ ಗೋವಿಂದೋ, ಪುಂಡರೀಕಾಕ್ಷ ಗೋವಿಂದೋ, ಭಾಗವತ ಪ್ರಿಯ ಗೋವಿಂದೋ. ಕೋನಕೊಂಟ್ಲು ಅಂತ ಈ ಕ್ಷೇತ್ರ, ಕೋನಕೊಂಟ್ಲು ಅನ್ನೋ ಕ್ಷೇತ್ರದಲ್ಲಿ ಇಲ್ಲಿ ನೆಲೆಸಿರೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಏನೋ ಮೊದಲಿಂದ ಹಿಂಗೆ ಐತೆ. ಇದನ್ನು ಏನೋ ಒಂದು ಪೂರ್ವಕಾಲದಿಂದ ಹಿಂಗೆ ನಡೀತಾ ಏನೋ ಬರ್ತಾ ಇತ್ತು. ಇಲ್ಲಿ ಬಟ್ಲಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಇದನ್ನು ಏನೋ ಒಂದು ದೊಡ್ಡ ಇದನ್ನು ಮಾಡಬೇಕು, ಇಲ್ಲಿ ಕ್ಷೇತ್ರನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಹುಣ್ಣಿಮೆಗೂ ಆಯ್ತು ಗಿರಿ ಪ್ರದರ್ಶನ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು 50 ಜನದಿಂದ ಹಿಡಿದು 5 ಜನದಿಂದ 50 ಜನ ಆದರೂ ಈಗ 3000-4000 ಜನಕ್ಕೆ ಸೇರಿಕೊಂಡು ಗಿರಿ ಪ್ರದರ್ಶನ ಅಂತ ಮಾಡ್ತಾರೆ. ಪ್ರತಿ ಹುಣ್ಣಿಮೆಗೂ ಯಾರೋ ಒಬ್ಬರು ಇಲ್ಲಿ ಆಯ್ತಾ ಸುತ್ತಮುತ್ತಲ ಗ್ರಾಮಸ್ಥರು ಆಯ್ತಾ ಊಟ ಮಾಡಿಸೋದು ಎಲ್ಲರಿಗೂ ಆಯ್ತಾ, ಒಬ್ಬೊಬ್ಬರು ಒಂದೊಂದು ತಿಂಗಳು ಆಯ್ತಾ ಅವರವರ ಇಷ್ಟ ಅನುಸಾರ ಏನು ಬೇಕೋ ಅದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಇಲ್ಲಿ ನಮ್ಮ ಇವರಿದ್ದಾರೆ, ಇವರೇ ಸ್ಟಾರ್ಟ್ ಮಾಡಬೇಕಲ್ಲ ಅಂದರೆ ನಮ್ಮ ರಾಜಾರೆಡ್ಡಿ ಅಂತ ನಮ್ಮ ಅಳಿಯ ನಾವೆಲ್ಲ ಸೇರಿಕೊಂಡು ಇದನ್ನು ಪ್ರಸಾದ ಮಾಡಿ ಇದು ಮಾಡ್ತಾ ಇದ್ದೀವಿ. 22 ಫೆಬ್ರವರಿ 2ನೇ ತಾರೀಕು 22ನೇ ತಾರೀಕಿಂದ ನಮ್ಮ ನಡೀತಾ ಇದ್ದೇವೆ. ನಾವು ಬಂದ್ಬಿಟ್ಟು 5 ಜನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ. ನಾರಾಯಣ ಸ್ವಾಮಿ, ರಾಜಾರೆಡ್ಡಿ, ಸತೀಶು ಮತ್ತು ಹೋಟ್ಲು ಅಪ್ಪಿ ಇವರು ಒಂದು 5 ಜನ ಮಾಡ್ಕೊಂಡು ಬೈರೆಡ್ಡಿ ಅಂತ, ನಾಮಾಲ ಬೈರೆಡ್ಡಿ ಅಂತ 5 ಜನ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. 5 ಜನದಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಕೊನಕೊಂಟ್ಲಿಂದ ರಾಮಕೋಟಿ, ಸಿದ್ದಿರಿಗವಿ, ಉಲ್ಲೂರಮ್ಮ ದೇವಸ್ಥಾನ, ಸ್ವಾಂಕ್ಲಹಳ್ಳಿ ಕ್ರಾಸ್ ಆಂಜನೇಯ ಅಭಯಾರಣ್ಯ ಸ್ವಾಮಿ ದೇವಸ್ಥಾನದಿಂದ, ಮತ್ತು ರಾಯಪಲ್ಲಿ ರಾಮಲ್ ದೇವಸ್ಥಾನದಿಂದ, ಮತ್ತು ಇಲ್ಲಿ ಯಜ್ಞವಲ್ಕ ದೇವಸ್ಥಾನದಿಂದ ಇಲ್ಲಿ ಬಂದು ನಮ್ಮ ಅರಿಕೆಯನ್ನು ಯಾರನ್ನ ಬೇಡ್ಕೊಂಡಿದ್ದು ಬೇಡಿಕೆಗಳು ಈಡೇರಿಸ್ತಾ ಬಂತು. ಜನಗಳಿಗೆ ಸ್ವಲ್ಪ ದೇವರ ಕೃಪಾ ಕಟಾಕ್ಷಗಳು ಬಂದು 5ರಿಂದ 5 ಜನದಿಂದ 100 ಜನ, 100 ಜನದಿಂದ 200 ಜನ, ಇವಾಗ 200ರಿಂದ 3000ವರೆಗೂ ಇಲ್ಲಿ ನಡೀತಾ ಇದೆ. ತಿಂಗಳು ಹುಣ್ಣಿಮೆ ಗಿರಿ ಪ್ರದಕ್ಷಿಣೆ ನಡೀತಾ ಇದೆ. ಬೇಡ್ಕೊಂಡಿರೋರು ಕೋರಿಕೆಗಳೆಲ್ಲ ನೆರವೇರಿಸ್ತಾ ಇದೆ. ದೇವರು ಇಚ್ಛೆಯಿಂದ ನೆರವೇರಿಸ್ತಾ ಇದ್ದಾರೆ. ಭಕ್ತಾದಿಗಳ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಎಲ್ಲ ಅನುಕೂಲ ಆಗ್ತಾ ಇದೆ. ತಮ್ಮ ಸತೀಶ್ ಅಂತ, ಇವಾಗ ಹಾಲಿ ಕೃಷಿಕ ಸಮಾಜದ ಖಜಾನ್ಸಿ ಆಗಿದ್ದೇನೆ ನಾನು.
ಲಕ್ಷ್ಮೀನಾರಾಯಣ ವೆಂಕಟಾದ್ರಿ ಸಮಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವು ನಭೂತೋ ನ ಭವಿಷ್ಯತೆ. ಅಂದರೆ ನಾವು ಒಂದು ತಿಳ್ಕೋಬೇಕು, ಭಕ್ತಿ ಇದ್ದರೆ ಅದಕ್ಕಿಂತ ಪುಣ್ಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಭಕ್ತಿಯನ್ನು ನಾವು ಭಕ್ತಿ ರೂಪದಲ್ಲಿ ಹೋದರೆ ನಮ್ಮ ಕೆಲಸಗಳೆಲ್ಲ ಜಯಪ್ರದಾಗ್ತದೆ. ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ, ಉದ್ಯೋಗ, ಕಲ್ಯಾಣ ಎಲ್ಲ ರೀತಿಯಲ್ಲಿ ಚೆನ್ನಾಗಾಗ್ತದೆ. ಅದು ಉತ್ತಮವಾದ ವ್ಯಾಪಾರ ಯಾರಿಗೆ ಬರ್ತದೆ ಅಂದರೆ ಅಲ್ಲ, ಇಲ್ಲಿ ಪುಣ್ಯ ಕೆಲಸ ಮಾಡಿದ್ರೆ ಅವರಿಗೆ ವ್ಯಾಪಾರ ಚೆನ್ನಾಗಾಗ್ತದೆ. 100 ರೂಪಾಯಿ ಖರ್ಚು ಮಾಡಿದರೆ 10,000 ಬರ್ತದೆ. 100 ರೂಪಾಯಿ ಖರ್ಚು ಮಾಡಿದ್ರೆ 10,000 ಬರ್ತದೆ. ಅದಕ್ಕೆ ನಮ್ಮ ಹಳ್ಳಿಗಳು ಸುತ್ತಮುತ್ತಲು ಊರು 100 ಊರು ಬರ್ತದೆ. 100 ಊರಿನವ್ರಿಗೆ ಮೊದಲು ಗೊತ್ತಿಲ್ಲ ಇಲ್ಲಿ ಏನು ಕೆಪಾಸಿಟಿ ದೇವರು ಏನೋ ಶಕ್ತಿ ಏನಿದೆ ಅಂತ. ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂದರೆ ನಮ್ಮ ಅಪ್ಪ ಹೇಳ್ತಾಯಿದ್ರು, ಅಲ್ಲಿ ಏನು ಬೇಡ್ಕೊಂಡ್ರು ಎಲ್ಲ ಕೊಡ್ತಾ ಇದ್ದರು, ಎಲ್ಲ ಅದನ್ನು ನಮ್ಮಪ್ಪ ಹೇಳ್ತಾಯಿದ್ರು. ಏನು ಕೊಡ್ತಾಯಿದ್ರು ಅಂದರೆ ನಮ್ಮಪ್ಪ ಹೆಸರು ಬಂದರು ರಾಘವಾಚಾರಿ, ನರಸಿಂಹಾಚಾರಿ, ಕೇಶವಾಚಾರಿ, ರಂಗಾಚಾರಿ. ಇವರು ಹೇಳ್ತಾಯಿದ್ರು, ಈ ಪೂಜೆ ಬರ್ತಾಯಿದ್ರು. ಅದರಿಂದ ಅಲ್ಲಿ ನಾವು ಏನು ಬೇಡ್ಕೊಂಡ್ರು ಅದು ನಮಗೆ ಜಯಪ್ರದ ಆಗ್ತದೆ. ನಮ್ಮಪ್ಪನಿಗೆ ಏನೆಂದ್ರೆ ಒಂದು ಆಸೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಅಂತ ಆಸೆ ಇತ್ತು, ಏನೋ ಚೆನ್ನಾಗಿ ಓದಬೇಕು ಅಂತ. ಅದಕ್ಕೆ ಇಲ್ಲಿ ಅವರು ಅಪ್ಲೈ ಮಾಡ್ಕೊಂಡ್ರು. ಏನು ಮಾಡ್ಕೊಂಡ್ರು, ಸ್ವಾಮಿ ನನಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬಂದರೆ ಇಲ್ಲೇ ಪೂಜೆ ಮಾಡ್ತಾ ಇರ್ತೀನಿ. ಆವತ್ತಿನಿಂದ ನಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಆಯು ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಒಂದು ಶಕ್ತಿ ಇದೆ. ಇಲ್ಲಿ ಏನೋ ಒಂದು ಸತಿ ಹೂ ಕೊಟ್ಬಿಟ್ರೆ, ಯಾವ ಕೆಲಸಕ್ಕೂ ಒಂದು ಬಲಗಡೆ ಹೂ ಕೊಟ್ಬಿಟ್ರೆ ಅದು ಚೆನ್ನಾಗಿ ಫಲ ಕೊಡ್ತದೆ, ಅದು ಜಯಪ್ರದ ಆಗ್ತದೆ, ಅದು ಕೆಲಸ ಮುಂದುವರೆಗೆ ಹೋಗ್ತದೆ, ಮಾರ್ಗದರ್ಶನ ಚೆನ್ನಾಗಿರ್ತದೆ ಅಂತ ಇಲ್ಲಿ ನಂಬಿದ್ದಾರೆ. ಇಲ್ಲಿ ದೇವಸ್ಥಾನ ಅತಿ ಉತ್ತಮ. ತಿರುಪತಿ ಹೆಂಗಿತ್ತು ಅದು ಶಕ್ತಿ ಹಂಗೆ ಇಲ್ಲಿದೆ ಸರ್. ಇಲ್ಲಿ ಗಿರಿ ಪ್ರದರ್ಶನದಲ್ಲಿ ಮಾಡಿದರೆ 3 ಪ್ರದರ್ಶನ ಮಾಡಿದ್ರೆ ಸಾಕು ಸರ್, ಅವ್ರಿಗೆ ಒಳ್ಳೆ ಆರೋಗ್ಯ, ಉದ್ಯೋಗ ಎಲ್ಲ ಕೊಡ್ತದೆ ಸರ್ ದೇವರು. ಕಷ್ಟಗಳೆಲ್ಲ ಏನು ಅಂದರೆ ಮೊದಲು ಕಷ್ಟದಲ್ಲಿದ್ದರೆ ಅವರು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಸರ್. ಅದು ಗ್ಯಾರಂಟಿ ನಾನು ಹೇಳ್ತೀನಿ. ಏನೇ ಕಷ್ಟ ಬಂದರೂ ದೇವ್ರಿಗೆ ಒಂದೇ ಒಂದು ನಮಸ್ಕಾರ ಆಗಿಬಿಟ್ಟು ಪಕ್ಕದಲ್ಲಿ ಲಕ್ಷ್ಮೀ ಇದ್ದಾರೆ, ಆ ಲಕ್ಷ್ಮೀ ಬೇಡ್ಕೊಂಡ್ರೆ ಮತ್ತು ಇನ್ನೊಂದು ಇದಕ್ಕೆ ಜಾಸ್ತಿ ಕಷ್ಟ ಬಂದರೆ ಮೇಲೆ ಹೋಗ್ಬಿಟ್ರೆ ಬೆಟ್ಟದ ಮೇಲೆ ಹತ್ಬಿಟ್ಟು ಅಮ್ಮನಿಗೆ ಬೇಡ್ಕೊಂಡ್ರೆ 3 ಸತಿ ಅಮ್ಮನಿಗೆ ಪ್ರದರ್ಶನ ಮಾಡಿಬಿಟ್ರೆ ಗ್ಯಾರಂಟಿಯಾಗಿ ಲಕ್ಷ್ಮಿ ಅವ್ರ ಮನೆಗೆ ಬರ್ತದೆ ಸರ್. ಇದು ಮತ್ತು ಈ ಕಡೆ ನಮ್ಮ ಪೂರ್ವ ಕಡೆ ಈಶ್ವರ ಇರ್ತಾರೆ, ವಿಷ್ಣು ಮಹೇಶ್ವರು. ಇವು 3 ಜನ ಒಬ್ಬರೇ. ಯಾರು ಶಕ್ತಿ 3 ಜನಕ್ಕೆ ಒಂದೇ ಶಕ್ತಿ ಇದೆ. ಅದಕ್ಕೆ ನಮ್ಮ ಈ ನಂದೀಶ್ವರ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಿದರೆ ಅವತ್ತು ಗ್ಯಾರಂಟಿಯಾಗಿ ಮಳೆ ಬರ್ತದೆ. ಅದು ಒಂದು ದೊಡ್ಡ ಶಕ್ತಿ. ಅಲ್ಲಿ ವಾರಕ್ಕೊಂದು ಸೋಮವಾರ ಅಭಿಷೇಕ ನಡೀತದೆ. ಅಲ್ಲೂ ದೇವರು ಹೋಗ್ಬಿಟ್ಟು ಆ ದೇವ್ರನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಒಂದು ಶಕ್ತಿ ಇದೆ. ಆ ಈಶ್ವರು ಕೊಟ್ಟರೆ ಎಲ್ಲೂ ಹೋಗಲ್ಲ, ವರ ಏನೋ ಸದಾ ಇರ್ತದೆ. ಅದಕ್ಕೆ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡ್ರೆ ಅವರು ದರಿದ್ರ ಕಷ್ಟ ಎಲ್ಲ ಹೋಗ್ತದೆ ಸರ್. ಅದು ಉತ್ತಮವಾದ ಬೆಟ್ಟ, ಚಿಕ್ಕ ಬೆಟ್ಟ ಆದರೂ ಅಲ್ಲಿ ಒಳ್ಳೆಯ ಶಕ್ತಿ ಇದೆ. ಅದು ನಾವು ಪ್ರದರ್ಶನ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು 10 ಸತಿ ಪ್ರದರ್ಶನ ಮಾಡಿಬಿಟ್ರೆ ಆ ಈಶ್ವರನ ಅನುಗ್ರಹ ಸಿಗ್ತದೆ. ಅಲ್ಲಿ ಆ ಲಿಂಗ ಮಾತ್ರ ಇರ್ತದೆ, ಆ ಲಿಂಗಕ್ಕೆ ಅಷ್ಟು ಶಕ್ತಿ ಇದೆ ಸರ್ ಅಲ್ಲಿ. ಅದಕ್ಕೆ ಅಲ್ಲಿ ಗ್ಯಾರಂಟಿಯಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಅವ್ರು ದುಡ್ಡು ಏನು ಕೊಡೋಂಗಿಲ್ಲ, ಪೂಜಾರ ಕೊಡೋಂಗಿಲ್ಲ, ಉಣ್ಣಿಗೆ ಆಗೋಂಗಿಲ್ಲ. ಬರೀ ಅವರು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಸಂಕಲ್ಪ ಮಾಡಿಕೊಂಡ್ರೆ ಅದೇ ಉತ್ತಮ ಫಲಿತಾಂಶ ಸಿಗ್ತದೆ ಅಂತ ನಾವೆಲ್ಲ ನಂಬಿದ್ದೀವಿ. ಬೇಕಾದರೆ ನೀವು ಒಂದು ಜೊತೆ ಪೂಜೆ ಮಾಡಿಕೊಡ್ರಿ, ನೀವೇ ಬೇಕಾದರೆ ನಿಮಗೆ ಆ ಶಕ್ತಿಯನ್ನು ಕಾಣಿಸುತ್ತೆ ಸರ್. ಜೈ ಶ್ರೀಮನ್ನಾರಾಯಣ. ಸರ್ ಸ್ಟಾರ್ಟ್ ಮಾಡಲ್ಲ? ಮಾತಾಡಿ. ಜೈ ಶ್ರೀಮನ್ನಾರಾಯಣ. ಲಕ್ಷ್ಮೀನಾರಾಯಣ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಭಾನುಕುಂಟಲ ದೇವಸ್ಥಾನ. ಇಲ್ಲಿ ಸನಾತ ಕಾಲದಿಂದ ಈ ದೇವರು ನೆಲೆಸಿದ್ದಾರೆ. ಇಲ್ಲಿ ಅತಿ ಅದ್ಭುತವಾದ ಶಕ್ತಿ ಇದೆ, ಪವಾಡ ಇದೆ. ಏನೆಂದರೆ ಇಲ್ಲಿ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಸಂಕಲ್ಪ ಮಾಡಿಕೊಂಡ್ರೆ ಕಷ್ಟಗಳೆಲ್ಲ ಹೊಲಿತದೆ, ದೂರ ಹೋಗ್ತದೆ, ನಾಶವಾಗ್ತದೆ. ಅವನು ದಿನೇ ದಿನೇ ಅಭಿವೃದ್ಧಿ ಆಗ್ತಾನೆ. ಆ ಭಕ್ತಾದ ಒಂದು ಶಕ್ತಿ, ಈ ಪವಾಡ ಇಲ್ಲಿದೆ, ಮೊದಲಿಂದ ಇದೆ ಸರ್. ನಮ್ಮ ಮುತ್ತಾತ ಕಾಲದಿಂದ ನಮ್ಮ ಅಪ್ಪ ಅವರು ಹೇಳ್ತಾಯಿದ್ರು, ತಾತ ಎಲ್ಲ ಹೇಳ್ತಾಯಿದ್ರು, ಇಲ್ಲಿ ಶಕ್ತಿ ಇದೆ ಅಂತ. ಇಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ದೇವರ ಹತ್ರ ಬಂದುಬಿಟ್ರೆ ಸಾಕು, ಆ ಶಕ್ತಿ ನಮಗೆ ಕೊಡ್ತಾರೆ. ಮತ್ತು ಇಲ್ಲಿ ವಿಶೇಷವಾಗಿ 3 ವರ್ಷದಿಂದಲ್ಲ 2022ರಿಂದ ಸ್ಟಾರ್ಟ್ ಮಾಡಿದ್ದಾರೆ ಗಿರಿ ಪ್ರದರ್ಶನ ಅಂತ. ಇಲ್ಲಿ ಮೊದಲು 5 ಜನದಿಂದ ಮಾಡಿದರು.
ಪಾಪ ಅವ್ರನ್ನು ಏನು ಇವ್ರು 5 ಜನ ಮಾಡ್ತಾ ಇದ್ದಾರೆ ಗಿರಿ ಪ್ರದರ್ಶನ, ಯಾಕೆ ಇವ್ರಿಗೇನು ಇವ್ರ ಕಷ್ಟ ಏನು ಬಂದಿದೆಯಾ ಅಂತ ಜನಗಳು ಒಬ್ಬೊಬ್ಬೊಬ್ಬರು ತಿಳ್ಕೊಳ್ತಾ ಇದ್ರು. ಆವಾಗ ಅವರು ಒಂದೇ ಒಂದು ಏನೋ ಪೌರ್ಣಿಮೆ ದಿವಸ ಮಾಡಿದರು, 2ನೇ ದಿವಸ ಮಾಡಿ 2ನೇ ತಿಂಗಳು ಮಾಡಿದರು. 3ನೇ ತಿಂಗಳಲ್ಲಿ ಆ ಜನ ಏನು ಬಂದ್ರೆ ಅಂದರೆ ವಿಶೇಷ ಜನ ಬಂದರು. ಯಾಕಂದರೆ ಇಲ್ಲಿ ಏನೋ ಪವಾಡ ಇದೆ. ಯಾಕೆ ಅವ್ರು ಮಾಡ್ತಾ ಇದ್ದಾರಲ್ಲ, ನಾವು ಮಾಡಿದ್ರೆ ನಮಗೆ ಪುಣ್ಯ ಬರ್ತದೆ, ಒಂದು ಭಕ್ತಿ ಶಕ್ತಿ ಬರ್ತದೆ, ಮಕ್ಕಳಿಗೆ ಎಲ್ಲ ಶಕ್ತಿ ಬಸ್ಟ್ ಮೊದಲು ಏನೋ ಆರೋಗ್ಯ ಕೊಡಬೇಕು ಅಂತ ಎಲ್ಲರೂ ಬಂದರು. ಬಂದ ತಕ್ಷಣ ಮೂರನೇ ತಿಂಗಳಲ್ಲಿ 1000 ಜನ ಬಂದರು. ಅದರಲ್ಲಿ 5 ಜನ ಅದರಲ್ಲಿ ಏನೋ ಬರೀ ಆರೋಗ್ಯ ಸರಿ ಇಲ್ಲ, ಏನೋ ಆರೋಗ್ಯ ಬರೀ ಕೆಟ್ಟೋಗಿತ್ತು ಪಾಪ ಅವ್ರಿಗೆ. ಅವ್ರೇನು ಮಾಡಿದ್ರು ಅಂದರೆ ಕಷ್ಟ ಬಿಟ್ಟು ಒಂದು 3ನೇ ತಿಂಗಳಲ್ಲೇ ಪ್ರದರ್ಶನ ಮಾಡಿಬಿಟ್ರು, ಗಿರಿ ಪ್ರದರ್ಶನ ಮಾಡಿಬಿಟ್ರೆ ದೇವಸ್ಥಾನ ಬಂದು ಕೂತ್ಕೊಂಡು ಸಂಕಲ್ಪ ಮಾಡಿದ್ರು, ಅಪ್ಪ ನಮಗೆ ಆರೋಗ್ಯ ಚೆನ್ನಾಗಿ ಬಂದರೆ, ಕ್ಲೀನ್ ಆದರೆ ಏನೋ ಆರೋಗ್ಯ ಮತ್ತು ತೊಡಗಬೇಕು, ನಮಗೆ ನಾವು ಚೆನ್ನಾಗಿ ನಡೆದರೆ, ಆರೋಗ್ಯ ಚೆನ್ನಾಗಿ ನಾವು ಊಟ ಮಾಡಿದ್ರೆ ನಮಗೆ ಒಳ್ಳೆಯದಾದರೆ ನಿಮಗೆ ಇಲ್ಲಿ ಅಭಿಷೇಕ ಮಾಡಿಬಿಟ್ಟು ಇಲ್ಲಿ ಊಟದ ವ್ಯವಸ್ಥೆ ನಾವೇ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ರು. ಆವಾಗ ಆ ಸಂಕಲ್ಪನ ಆ ತಿಂಗಳು ಆದಮೇಲೆ 4ನೇ ತಿಂಗಳು ಅವರೇ ಬಂದು ಆರೋಗ್ಯ ಎಲ್ಲ ಸರೋಯ್ತು, ಊಟ ಚೆನ್ನಾಗಿ ಮಾಡ್ತಾಯಿದ್ರು. ಗಿರಿ ಪ್ರದರ್ಶನ ಅವರೇ ಬಂದು ಮಾಡಿ ಇಲ್ಲಿ ಊಟ ಮಾಡಿಸಿದ್ರು. ಅವರು ಕುಟುಂಬ ಇವಾಗ ಸುಖವಾಗಿದೆ. ಅವರು ಉದ್ಯೋಗದಲ್ಲಿದ್ದರು, ಅವ್ರ ಉದ್ಯೋಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಇಲ್ಲಿ ಮುಂದುವರೆದು ನಡೀತಾ ಇದೆ. ಅದು ದೊಡ್ಡ ಪವಾಡ. ಯಾಕಂದರೆ ಇಲ್ಲಿ ಏನಿದ್ರು ತೋರಿಸ್ತಾರೆ, ದುಡ್ಡು ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಇಲ್ಲಿ ಏನಿರಬೇಕು, ಭಕ್ತಿ ಇರಬೇಕು, ಮುಕ್ತಿ ಇರಬೇಕು, ಆನಂದ ಇರಬೇಕು, ಸುದ್ದಿ ಇರಬೇಕು. ಇವೆಲ್ಲ ಇದ್ದರೆ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ ಸಿದ್ಧರ್ಥಂ ಇವೆಲ್ಲ ಕೊಡ್ತಾನೆ. ಅದರಲ್ಲಿ ಅದು ಉತ್ತಮವಾದ ಜ್ಞಾನ ಕೊಡ್ತಾನೆ, ವಿದ್ಯಾಭ್ಯಾಸ ಕೊಡ್ತಾನೆ, ಮತ್ತೇನು ಮಾಡ್ತಾನೆ, ಅಧಿಕಾರ ಕೊಡ್ತಾನೆ. ಒಂದು ಕೋರಿಕೆ ಜನ ಬರ್ತಾರೆ, ಬಂದ ತಕ್ಷಣ ಆ ಸ್ವಾಮಿ ಬರ್ತಾರೆ, ಏನು ಸ್ವಾಮಿ ಇಲ್ಲಿ ನಾವು ಯಾವಾಗ ಬರಬೇಕು, ಹೂವನ್ನು ಕೇಳಬೇಕಾದ್ರೆ ಆ ಹೂ ಕೊಟ್ಟರೆ ಆ ಹೊರ ಕೊಡಂಗೆ ನಮ್ಮ ಕೆಲಸಗಳು ಜಯಪ್ರದ ಆಗ್ತದೆ. ನಾವು ಬೋರ್ ಹಾಕ್ಬೇಕಾದ್ರೆ ಅಲ್ಲಿ ಹೂ ಕೊಡಿದ್ರೆ, ಬಲ ಕೊಡಿದ್ರೆ ಬೋರ್ ಹಾಕ್ತೇವೆ, ಎಷ್ಟೋ ದುಡ್ಡಾದರೂ ಅಲ್ಲಿ ಹಾಕ್ತೀವಿ. ಅಲ್ಲಿ ಅದು ಹಾಕಿದರೆ ಒಳ್ಳೆ ನೀರು ಬರ್ತದೆ ಅಂತ ಆ ದೇವರಲ್ಲಿ ಒಂದು ಜ್ಞಾನ ಇರುತ್ತೆ, ನಮ್ಗೆ ಏನಿರ್ತದೆ, ಒಂದು ಆಸಕ್ತಿ, ನಂಬಿಕೆ ಇರ್ತದೆ. ಅದಕ್ಕೆ ನೀವು ಬಂದ ತಕ್ಷಣ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಶನಿವಾರ ಬನ್ನಿರಿ, ವಿಶೇಷವಾದ ದೇವರಿಗೆ ಶನಿವಾರ, ಶುಕ್ರವಾರ, ಸೋಮವಾರ ಈ 3 ದಿವಸ ವಿಶೇಷ ಫಲ ಕೊಡ್ತಾರೆ. ಯಾಕಂದರೆ ಇಲ್ಲಿ ಸೋಮವಾರ ಈಶ್ವರನ ಬಲ, ಶನಿವಾರ ಏನು ಬಲ, ವೆಂಕಟೇಶ್ವರ ಬಲ, ಶುಕ್ರವಾರ ಲಕ್ಷ್ಮೀ ಬಲ. ಈ 3 ಸೇರಿಕೊಂಡು ಇಲ್ಲಿ ಒಂದು ಶಕ್ತಿ ಪವಾಡ ಇದೆ. ಅದಕ್ಕೆ ಹೂ ಬಲಗಡೆ ಕೊಟ್ಟರೆ ಆ ಕೆಲಸ ಜಯಪ್ರದ ಆಗ್ತದೆ ಅಂತ ಮೊದಲಿಂದ ನಂಬ್ಕೊಂಡು ಬಂದಿದ್ದೀವಿ. ನೀವು ಬೇಕಾದರೆ ಟೆಸ್ಟ್ ಮಾಡಿರಿ, ಆ ಬಲಗಡೆ ಕೊಟ್ಟರೆ ಆ ಕೆಲಸ 1 ವಾರದಲ್ಲಿ ಕೆಲಸ ಆಗ್ತದೆ, ಜಯಪ್ರದ ಆಗ್ತದೆ. ಇದು ದೊಡ್ಡ ಶಕ್ತಿ. ಎಡಗಡೆ ಕೊಟ್ಟರೆ ಆ ಕೆಲಸವನ್ನು ಆಗಲ್ಲ, ಏನೋ ವಿಘ್ನ ಆಗ್ತದೆ, ಅದು ಜಯಪ್ರದ ಆಗಲ್ಲ ಅಂತ ಪವಾಡ ಇಲ್ಲಿ ಇದೆ. ಇಲ್ಲಿ ಜೈ ಶ್ರೀಮನ್ನಾರಾಯಣ, ಲಕ್ಷ್ಮೀನಾರಾಯಣ. ಸತೀಶ್ ಅನಿಲ್ ಸತೀಶ್ ಅಂತ ಹೇಳ್ಬಿಟ್ಟು ನಾವು 10 ವರ್ಷದಿಂದ ಬಟ್ಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿರುತ್ತೇನೆ, ಹಾಗೂ ಈಗಿನ ಕೃಷಿಕ ಸಮಾಜದ ಖಜಾನ್ಸಿಯಾಗಿರುತ್ತೇನೆ. ನಾವು 2022ರಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾ ಆಶೀರ್ವಾದದಿಂದ ನಾವು 2022ರಂದು ತಿರುವಣ್ಣಾಮಲೈಗೆ ಹೋಗಿರುತ್ತೇವೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಲ್ಲಿ 14 ಕಿಲೋಮೀಟರ್ ನಡೆಯುತ್ತದೆ. ಅಲ್ಲಿ ಹುಣ್ಣಿಮೆ ದಿನ ಮಾಡಿರುತ್ತಾರೆ. ಅದೇ ಹುಣ್ಣಿಮೆ ದಿನ ಈ ಕಾಣುಕುಂಟ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಜಾತ್ರೆ ಮಹೋತ್ಸವ ನಡೆಯುತ್ತದೆ. ಆ ಹುಣ್ಣಿಮೆಗೂ ಈ ಹುಣ್ಣಿಮೆಗೂ ಸ್ವಲ್ಪ ಅನುಸಂಧಾನವಿದ್ದು ನಾವು ಅಲ್ಲಿಂದ ನಮಗೆ ಒಂದು ಯೋಚನೆ ಬಂತು. ಆ ಯೋಚನೆ ಬಂದಾಗ ಯಾಕೆ ಇಲ್ಲಿ ಇದೆಲ್ಲ ಗಿರಿಪ್ರದಕ್ಷಿಣೆ ಮಾಡ್ಬೋದಲ್ಲ, ನಮ್ಮ ಭಕ್ತಾದಿಗಳ ಕಷ್ಟಗಳು ಇತ್ಯರ್ಥವಾಗುತ್ತಲ್ಲ. ಈ ದೇವಸ್ಥಾನ ಸ್ವಲ್ಪ ಹಿಂದೆ ಹೋಗಿದೆ, ಇದು ಏನಾದರೂ ಆಗಿಬಿಟ್ಟು ನಾವು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಈ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಖ್ಯವಾದ ದೇವಸ್ಥಾನವಾಗಿದ್ದು, ಇದು ಒಂದು ಪುರಾತನವಾಗಿ ಒಂದು ಉತ್ತದಿಂದ ಉದ್ಭವವಾಗಿರುವ ವೆಂಕಟೇಶ್ವರ ಸ್ವಾಮಿ ಅಂತ ನಾವು ಜನರು ಭಾವಿಸುತ್ತಾರೆ. ಪ್ರತಿ ಹುಣ್ಣಿಮೆ ಎಂದು
ಪ್ರತಿ ವರ್ಷಕ್ಕೊಂದು ದಿವಸ ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಜಾತ್ರಾ ಮಹೋತ್ಸವ ನಡೆದು ತೇರು ನಡೆಯುತ್ತದೆ. ಹಾಗೂ ನಮಗೆ ಬಂದಿರುವ ದೇವರು ನಮಗೆ ಇಚ್ಛಿಸಿರುವ ಆದೇಶದಂತೆ ನಾವು ಇಲ್ಲಿ ಯಾಕೆ ಹುಣ್ಣಿಮೆಯ ಗಿರಿ ಪ್ರದಕ್ಷಿಣೆ ಮಾಡಬಾರದು ಅಂತ ಹೇಳಿಬಿಟ್ಟು 5 ಜನ ಭಕ್ತಾದಿಗಳಿಂದ ಸ್ಟಾರ್ಟ್ ಮಾಡಿರ್ತೇವೆ. 5 ಜನ ನಾನು ಸತೀಶ್ ಸೇರಿ ನಾಮಾಲ ಬೈರೆಡ್ಡಿ ಅಂತ ಹೇಳ್ಬಿಟ್ಟು, KS ರಾಜಾರೆಡ್ಡಿ ಡಾನ್ ಅಂತ ಹೇಳ್ಬಿಟ್ಟು, ಮತ್ತು ಪ್ಯಾಟ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು, ಇನ್ನು ಹೋಟ್ಲು ಅಪ್ಪಿ ಅಂತ ಹೇಳ್ಬಿಟ್ಟು ಸೋಮಶೇಖರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ 5 ಜನ. ನಾವು ಇಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿವೆ ಅಂದರೆ, ಸ್ವಾಮಿ ಈ ದೇವಸ್ಥಾನ ಜಾಸ್ತಿ ಪವಾಡವಾಗಿದ್ದು ಈ ದೇವಸ್ಥಾನ ನೀನೇ ಏನಾದರೂ ಮಾಡಿಬಿಟ್ಟು ಇದನ್ನು ಆಚೆಗೆ ತಲುಪಿ ಜನರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ವರ್ಷಗಳು ಮಳೆ ಆಗಿ ಭಕ್ತಾದಿಗಳ ಆಶೀರ್ವಾದ ಚೆನ್ನಾಗಿದ್ದು ಇದನ್ನು ನಾವು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂತೇಳ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡ್ವಿ. ಆ ಸಂಕಲ್ಪದಿಂದ ಜನಗಳು ಅದೇ ನಾವು 5ರಿಂದ 2ನೇ ತಿಂಗಳು 17 ಜನ ಆದರು, 17ರಿಂದ 300 ಜನ ಆದರು, 300ರಿಂದ 3000ವರೆಗೂ ಇವತ್ತು ನಡೀತಾ ಇದೆ. ಸುಮಾರು ನಮ್ಮ ಬೆಂಗಳೂರು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ನಾವು ತಮಿಳುನಾಡಿಂದ ಬಂದುಬಿಟ್ಟು ಇಲ್ಲಿ ಭಕ್ತಾದಿಗಳು ಬಂದಿರ್ತಾರೆ. ಇಲ್ಲಿನ ಉದಾಹರಣೆ ಹೇಳ್ತೀನಿ. ಒಬ್ಬರಿಗೆ ಮಾನಸಿಕವಾಗಿ ಅಲ್ಲಿ 3 ನಾಮ ಹಾಕೋವರೆಗೆ ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ. ಅವರಿಗೆ ಇಲ್ಲಿ ಬಂದು ಸೇವೆ ಮಾಡಿದ್ದಕ್ಕೆ ನೀವು ಬೇಕಾದರೆ ನಿದರ್ಶನ ಕೇಳಬಹುದು. ಕೇಳಿಬಿಟ್ಟು ಅವರಿಗೆ ಇವಾಗಲೂ ಸರೋಗಿ ದೇವರ ಕೃಪೆಯಿಂದ ಹೊಸಕೋಟೆಯಿಂದ ಬಂದು ಇವರು ಇಲ್ಲಿ ಅವರು ಪ್ರತಿ ತಿಂಗಳು ಇಲ್ಲಿ ಸೇವೆ ಮಾಡಿರುತ್ತಾರೆ. 10 ವರ್ಷಗಳಿಂದ ಮದುವೆಯಾಗಿ ಅವರಿಗೆ ಮಕ್ಕಳಿಲ್ಲ. ಅವರು ಬೇಡಿಕೊಂಡ ಮೇಲೆ ಅವರಿಗೆ ನಿದರ್ಶನ ಇದ್ದಾರೆ, ಕೇಳಬೇಕಾದ್ರೆ ಕೇಳಿ. ಅವರಿಗೆ 10 ವರ್ಷದ ನಂತರ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿದ ಮೇಲೆ ತಿಂಗಳಿಗೂ ಅವರಿಗೆ ಮಕ್ಕಳಾಗಿದ್ದಾರೆ. ಅವರು ಇಲ್ಲಿ ಆನಂದ ಅಂತ ಹೇಳ್ಬಿಟ್ಟು ಇಲ್ಲಿದ್ದಾರ ಜನರ ಅವರವರ ಪ್ರಾರ್ಥನೆಯನ್ನು ಬೇಡಿಕೊಂಡು ಈ ಭಟ್ರಳ್ಳಿ ಇದು ಪಾನಕುಂಟ್ಲು ಭಟ್ರಳ್ಳಿ ಗ್ರಾಮ ಪಂಚಾಯತಿ ಬೋಡಂಪಲ್ಲಿ ಮುಜರಾ ಆಗಿದ್ದ ಲಕ್ಷ್ಮೀ ದೇವಸ್ಥಾನ ಸಾಯಂಕಾಲ 5 ಗಂಟೆಗೆ ಪ್ರತಿ ಹುಣ್ಣಿಮೆಗೆ 5 ಗಂಟೆಗೆ ಸ್ಟಾರ್ಟ್ ಆಗಿ ಇಲ್ಲಿ ದೇವರ ಗಿರಿ ಪ್ರದಕ್ಷಿಣೆ ಇಲ್ಲಿಂದ ಸ್ಟಾರ್ಟ್ ಆಗಿ ದೇವರಿಗೆ ಅರಿಕೆ ಮಾಡಿಕೊಂಡು ಹುಲ್ಲೂರಮ್ಮ ದೇವಸ್ಥಾನ, ಸಿದ್ಧಗವಿ ದೇವಸ್ಥಾನ, ಸ್ವಾಂಕ್ಲಹಳ್ಳಿ ಕ್ರಾಸ್ ಆಂಜನೇಯ ಅಭಯಾರಣ್ಯ ದೇವಸ್ಥಾನದಿಂದ ರಾಯಿಪಲ್ಲೆ ಕೋದಂಡರಾಮ ದೇವಸ್ಥಾನದಿಂದ ಬಂದು ಇಲ್ಲಿ ಯಜ್ಞವಲ್ಕ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಇಲ್ಲಿ ಬಂದು ಅವ್ರ ಕೋರಿಕೆಗಳನ್ನು ಬೇಡಿಕೊಂಡು ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ನಡೆಯುತ್ತದೆ. 151 ರೂಪಾಯಿ ಇರುತ್ತದೆ. ಅನ್ನದಾನ ಭಕ್ತಾದಿಗಳು ಅನ್ನದಾನ ಸಂತರ್ಪಣೆ ಯಾರಿಗೆ ಬೇಡಿಕೆ ಈಡೇರುತ್ತೋ ಅವರು ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡುತ್ತಾರೆ. ಅದರಿಂದ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಭಾಗಿಯಾಗಿ ಲೋಕ ಕಲ್ಯಾಣಕ್ಕೆ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಹೇಳ್ಬಿಟ್ಟು ನಾವು ಇಚ್ಛೆ ಮಾಡಿಕೊಳ್ತಿದ್ದೇವೆ.